ಎಲ್ಲರಿಗೂ ಮತ್ತೊಮ್ಮೆ ಹೊಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವಿಂದಿನ ಈ ವಿಡಿಯೋದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಕುರಿತು ಒಂದು ಚಿಕ್ಕ ಭಾಷಣದ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂಥದ್ದು. ನೋಡಿ, ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ನಾವು ಆಚರಣೆಯನ್ನು ಮಾಡ್ತೀವಿ ಅನ್ನುವಂಥದ್ದು. ಪರಿಸರ ಒಂದು ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಂಥ ಮಹನೀಯರು ಯಾರಪ್ಪ ಅಂತಂದರೆ ಅವರು ಸಾಲುಮರದ ತಿಮ್ಮಕ್ಕ ಅಂತ ಹೇಳ್ತೀವಿ. ಇವರನ್ನು ನಾವು ವೃಕ್ಷ ಮಾತೆ ಅಂತೇಳಿ ಕೂಡ ನಾವು ಇಲ್ಲಿ ಕರಿತೀವಿ ನೋಡಿ. ಅಂದರೆ ಸರಿಸುಮಾರು 480ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಂಥ ಒಬ್ಬ ಪರಿಸರ ಪ್ರೇಮಿ ಯಾರಪ್ಪ ಅಂದರೆ ಅವರು ಸಾಲುಮರದ ತಿಮ್ಮಕ್ಕ. ಪ್ರತಿ ವರ್ಷ ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತೀವಿ. ನಾವು ಹೆಚ್ಚು ಮರಗಳನ್ನು ನೆಡೋಣ, ಪರಿಸರವನ್ನು ಸಂರಕ್ಷಿಸೋಣ. ಅದರ ರೀತಿಯಾಗಿ ಸ್ವಚ್ಛ ಪರಿಸರವನ್ನು ನಾವು ಕಾಪಾಡಿದ್ದೇ ಆದರೆ ನಮ್ಮ ಸುಂದರ ಜೀವನವು ಕೂಡ ನಾವು ಮಾಡ್ಬೋದಾಗತ್ತೆ ಅನ್ನುವಂಥದ್ದು. ಪರಿಸರವನ್ನು ಉಳಿಸಬೇಕು, ನಮ್ಮ ಭವಿಷ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ನೋಡಿ. ಅದರ ಒಂದು ಕುರಿತು ಒಂದು ಚಿಕ್ಕ ಭಾಷಣವನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ವಂದನೀಯ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಹಾಗೂ ನನ್ನ ಪ್ರಿಯ ಸ್ನೇಹಿತರೆ, ಇಂದು ನಾನು ವಿಶ್ವ ಪರಿಸರ ದಿನಾಚರಣೆಯ ಕುರಿತು ಮಾತನಾಡಲು ಬಂದಿದ್ದೇನೆ. ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ. ಪರಿಸರವು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಶುದ್ಧ ಗಾಳಿ, ನೀರು ಮತ್ತು ಆಹಾರವನ್ನು ಪರಿಸರವೇ ನಮಗೆ ನೀಡುತ್ತದೆ. ಮರಗಳು ಪರಿಸರದ ಅಮೂಲ್ಯ ಸಂಪತ್ತಾಗಿವೆ. ಇಂದಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದೆ. ಅರಣ್ಯ ನಾಶ, ಪ್ಲಾಸ್ಟಿಕ್ ಬಳಕೆ ಮತ್ತು ಕೈಗಾರಿಕಾ ತ್ಯಾಜ್ಯಗಳು ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತಿವೆ. ಇದರಿಂದ ಜಾಗತಿಕ ತಾಪಮಾನ ಏರಿಕೆ ಆಗಿ ಬರ ಮತ್ತು ಪ್ರವಾಹಗಳಂತಹ ಸಮಸ್ಯೆಗಳು ಉಂಟಾಗುತ್ತಿವೆ. ಪರಿಸರವನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ನಾವು ಇಂದಿನ ದಿನಗಳಲ್ಲಿ ಹೆಚ್ಚು ಮರಗಳನ್ನು ನೆಡಬೇಕು. ಅದೇ ರೀತಿಯಾಗಿ ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ಅದನ್ನು ನಾವು ಸಂರಕ್ಷಿಸಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಸ್ವಚ್ಛತೆ ಕಾಪಾಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು. ಪರಿಸರ ಉಳಿಸಿ ಭವಿಷ್ಯ ಕೂಡ ಉಳಿಸಿ ಎಂಬ ಸಂದೇಶವನ್ನು ಎಲ್ಲರೂ ಪಾಲಿಸೋಣ. ಅಂದರೆ ಪರಿಸರ ಉಳಿಸಿ ಭವಿಷ್ಯ ಉಳಿಸಿ ಅನ್ನುವಂಥದ್ದು. ಹಸಿರು ಪರಿಸರ ನಿರ್ಮಾಣಕ್ಕೆ ನಾವು ಸಂಕಲ್ಪ ಮಾಡೋಣ. ಧನ್ಯವಾದಗಳು. ಇದು ವಿಶ್ವ ಪರಿಸರ ದಿನಾಚರಣೆಯ ಒಂದು ಚಿಕ್ಕ ಭಾಷಣ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.